ಸರಿಪಡಿಸಬೇಕು ಅಂತ ಹೇಳ್ತಾ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಂತ. ಈಗ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಮಂಡಿಸಿರೋದು ನಮಗೆಲ್ಲರಿಗೂ ಕೂಡ ಒಂದು ರೀತಿ ಆನಂದಕರವಾಗಿದೆ. ಅವರಿಗೆ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಮಾದಿಗ ಮುಖಂಡರಾದಂಥ KH ಮುನಿಯಪ್ಪನವರು ಸರ್ಕಾರದಲ್ಲಿದ್ದು ಅವರು ಒಂದು ಹೋರಾಟ ಮಾಡಿದ್ದಾರೆ. ಸರ್ಕಾರ ಹೊರಗಡೆ ಆಂಜನೇಯವರು ಕೂಡ ಹೋರಾಟ ಮಾಡಿದ್ದಾರೆ. ಇನ್ನು ಅನೇಕ ಸಂಘದವರು ಮಾದಿಗ ಸಂಘಟನೆಗಳ ಒಕ್ಕೂಟ ಏನು ಪ್ರಾರಂಭದಿಂದ ಕೂಡ 35 ವರ್ಷಗಳಿಂದ ಮಾದಿಗ ಸಂಘಟನೆಗಳ ಒಕ್ಕೂಟವರು ಕೂಡ ಎಲ್ಲರೂ ಕೂಡ ಶ್ರಮೆ ಹಾಕಿ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿತು. 1ನೇ ತಾರೀಕು 8ನೇ ತಿಂಗಳು 2024ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಮತ್ತು ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು KJ ನಾಗಮೋಹನ್ ದಾಸ್ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಿಂದ ವರದಿ ತರಿಸಿಕೊಂಡು ನಮಗೆ ಮೀಸಲಾತಿ ನೀಡುವ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳಾಗಿದ್ದಾವೆ. ಆ ಲೋಪದೋಷಗಳನ್ನು ಸರ್ಕಾರ ಸರಿಪಡಿಸಿ ಏನು ಈಗಾಗಲೇ ಅಲೆಮಾರಿ ಜನಾಂಗದವ್ರನ್ನ ಅವರಿಗೆ ಇವತ್ತು ಒಂದು ಗುಡಿಸಲು ಕೂಡ ಇಲ್ಲದೆ ಅಂತ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರು ಯಾರಾದರೂ ಈ ಭಾರತ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಅಲೆಮಾರಿ ಜನ. ಒಂದು ನಿಷ್ಠವಾದಂಥ ಒಂದು ಊರಿಲ್ಲ ಅವರಿಗೆ. ಅದರಲ್ಲಿ ಕಟ್ಟ ಕಡೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದಾರೆ ಅಂದರೆ ದಕ್ಕಲಿಗ, ಮಾಸ್ಕಿಂಗು, ಸಿಂಧಿ, ರೆಲ್ಲಿ ಇವರು ಭಾಳ ಕಟ್ಟ ಕಡೆಯಲ್ಲಿ ಜೀವನ ಮಾಡ್ತಕ್ಕಂಥವ್ರು ಕೂಡ ನೋಡದೇ ಇರತಕ್ಕಂಥವರು ಅಲೆಮಾರಿ ಜನಾಂಗದವರಿದ್ದಾರೆ. ಸರ್ಕಾರ ಅವರ ಮೇಲೆ ಭಾಳ ಕಾಳಜಿ ವಹಿಸಿ ಅವರಿಗೆ ನ್ಯಾಯವನ್ನು ಕೊಡಬೇಕು. ಮಾದಿಗ ಸಂಘಟನೆ ಒಕ್ಕೂಟದವರು ಎಲ್ಲರೂ ಕೂಡ ಇವತ್ತು ನಾವು ನೋವುದಿಂದ ಒಂದು ರೀತಿ ಮೀಸಲಾತಿ ಬಂದಿದ್ದ ಆನಂದ ಇದೆ. ಇನ್ನೊಂದು ರೀತಿ ಇವರಿಗೆ ನ್ಯಾಯ ಸಿಕ್ಕಿಲ್ವಲ್ಲ. ಯಾಕಂದರೆ ಡಕ್ಕಲಿಗರು ಮಾದಿಗರು ಕೊಟ್ಟರೆ ಮಾತ್ರ ಊಟ ಮಾಡ್ತಕ್ಕಂಥವ್ರು. ಬೇರೆಯವರು ದೊಡ್ಡ ದೊಡ್ಡ ಶ್ರೀಮಂತರು ರಾಜವಂಶಸ್ಥರು ಕೊಟ್ಟರು ಕೂಡ ಅವರು ಊಟ ಮಾಡಲ್ಲ. ನಮ್ಮನ್ನ ಮೇಲೆ ಅವರು ಜೀವನ ಆಧಾರ ಮಾಡಿ ನಾವು ಬದುಕಿರ್ತಕ್ಕಂಥವ್ರು ಇವತ್ತು ನಮ್ಮಿಂದ ಅವರು ದೂರ ಹೋಗಿದ್ದಾರೆ. ನಮಗೂ ನೋವಿದೆ, ಅವ್ರಿಗೂ ನೋವಿದೆ. ಈ ನೋವನ್ನು ಸರಿಪಡಿಸ್ಬೇಕಂತ ಹೇಳಿದ್ರೆ KH ಮುನಿಯಪ್ಪ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾದೇವಪ್ಪನವರು, ಇವರು RV ತಿಮ್ಮಾಪುರು ಮತ್ತು ನಮ್ಮ ಪರಮೇಶ್ವರ ಸಾಹೇಬರು, ಪ್ರಿಯಾ ಖಾರ್ಗೆ ಅವರು ಮತ್ತು ಇವರೆಲ್ಲರೂ ಕೂಡ ಕೂಡಿ ಇವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಿ